ಬಂದು ಹೇಳ್ತೀನಿ ಮಂಜು, ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದರು. ಈ ರೋಡಲ್ಲಿ ಯಾರಾದ್ರೂ ಬಂದರೆ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋದು ನಾನು, ಏನು ಕೂಗ್ತಾವ್ರೆ ಅಂತ. ಈ ಮನು ಮಾಡೋ ಕೆಲಸ ಎಲ್ಲ ಇಂಥವೇ ನೋಡಿ. ಕಿವಿ ಮೇಲೆ ಹಾಕೊಳ್ಳಲ್ಲ, ಬೈಕೊಂಡಿರ್ತಾ ಇರುತ್ತೀಯ. ಸ್ಕಿನ್ನು ಡ್ರೈ ಆಗಿರೋದು ಕಮ್ಮಿ ಆಗಿದೆ. ಅವತ್ತು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದಮೇಲೆ ಈ ಕಮ ಅನ್ನತ್ತೆ. ಬ್ಯಾಕ್ ಆಫ್ ದಿ ಕ್ಯಾಮ್ರಾ ಏನು ನಡೆದ್ರು ಗೊತ್ತಾಗಲ್ಲ ಅಂತ. ಗ್ಯಾಪ್ ಕೊಟ್ಟಂದ್ರೆ ನಮ್ಗೆ ನಾಲ್ಕನೇ ಇರೋದಿಲ್ಲ. ಅವೆಲ್ಲ ಗೊತ್ತಿಲ್ಲ. ಟೆನ್ಷನ್ ಕೊಟ್ಟು ನಾವು ಸಿನಿಮಾ ನೋಡೋದು. ನಾನು ನಮಗೋಸ್ಕರ ಏನು ಮಾಡ್ಕೊಂಡ್ರೆ ಎಂಜಾಯ್ ಮಾಡ್ಕೊಂಡೆ ತಿಂದಿರೋದು ನೀವು ಅಲ್ಲ. ಅದೇನೋ ಸಡನ್ನಾಗಿ ತಲೆಗೇ ಬರಲ್ಲ ನನಗೆ. ಫುಲ್ ಬ್ಲ್ಯಾಕ್ ಆ್ಯಂಡ್ ರೋಸ್ಟೆಡ್ ಆ್ಯಂಡ್ ಸೀದೋಗಿರೋ ದೋಸೆ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇಲ್ಲಿ ನೋಡಿ, ಬೆಳಗ್ಗೆನೆ ಎದ್ದು ಸೊಪ್ಪು ತಗೊಂಡಿದ್ದೀನಿ ಇವತ್ತು. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕುತ್ಕೊತಾ ಇದ್ದೀನಿ. ಇನ್ನು ಅಲ್ಲೇ ಇಟ್ಟರೆ ಅಲ್ಲೇ ಇದಾಗತ್ತೆ ಅಂತ ಕ್ಲೀನ್ ಮಾಡಿ ಎತ್ತಿಟ್ಟು ಎಲ್ಲಾನು ಟೀಪ ಎಲ್ಲಾನು ಕ್ಲೀನ್ ಮಾಡಿಬಿಡೋಣ ಅಂತ. ಇವತ್ತು ಟ್ಯೂಸ್ಡೇ, ಗೊತ್ತಿಲ್ಲ ಏನು ಅಡುಗೆ ಮಾಡೋದು ಅಂತ. ಯೂಶ್ವಲಿ ಟ್ಯೂಸ್ಡೇ ಚಿಕನ್ ಮಾಡ್ತೀನಲ್ವಾ. ಮನುನ್ ಕೇಳಿದೆ, ಅವರೆಲ್ಲ ಹೊರಗಡೆ ಹೋದ್ರು. ಬಂದು ಹೇಳ್ತೀನಿ ಮಂಜು, ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದರು. ಇತ್ತೀಚೆಗೆ ನಾನು ಅಷ್ಟು ಚಿಕನ್ ಪ್ರಿಫರ್ ಮಾಡ್ತಾ ಇಲ್ಲ. ತಿಂದರೆ ಅವರೊಬ್ಬರೇ ತಿನ್ನಬೇಕು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಡ್ಯುಯಲ್ ಮೈಂಡಲ್ಲಿ ಇದ್ದೀನಿ ಅಂತ. ನೋಡೋಣ ಅವ್ರು ಬಂದು ಏನು ಹೇಳ್ತಾರೆ, ಅದ್ರ ಮೇಲೆ ಡಿಸೈಡ್ ಮಾಡೋದು. ನನಗೆ ಈರುಳ್ಳಿ ಖಾಲಿ ಆಗೋಗಿದೆ. 3 ಡೇಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೋ ಈರುಳ್ಳಿಯವರೇ ಬರ್ತಾ ಇಲ್ಲ. ಈ ರೋಡಲ್ಲಿ ಯಾರಾದ್ರೂ ಬಂದರೆ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋದು ನಾನು, ಏನು ಕೂಗ್ತಾವ್ರೆ ಅಂತ. ಒಂದೊಂದ್ಸರಿ ಗೊತ್ತೇ ಆಗಲ್ಲ, ಅದೇನು ಸೊಪ್ಪು ಅಂತಾರೋ, ಹೂವು ಅಂತಾರೋ, ಇನ್ನೊಂದು ಅಂತಾರೋ ಗೊತ್ತೇ ಆಗಲ್ಲ. ಎಲ್ಲ ಒಂದೇ ಥರ ಕೂಗ್ತಾರೆ. ಇವರು ಯಾರೋ ಸೊಪ್ಪು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ಇದು ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡ್ತಾ ಇದ್ದೀನಿ. ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋದು ತಗೊಳ್ಳೋದು ಸುಲಭ, ಅದು ಕ್ಲೀನ್ ಮಾಡಿ ಎತ್ತಿಡೋದು ಬೇಜಾನ್ ಟೈಮ್ ಹಿಡಿಯುತ್ತೆ ಅಲ್ವಾ. ಈ ಮನು ಮಾಡೋ ಕೆಲಸ ಎಲ್ಲ ಇಂಥವೇ ನೋಡಿ. ನಾನು ಬ್ರೇಕ್ಫಾಸ್ಟ್ ತಂದ್ಬಿಡ್ತೀನಿ ಅಂತ ಫೋನ್ ಮಾಡಿದ್ರು. ಏನು ಮಾಡಕ್ ಹೋಗ್ಬೇಡ, ಇಡ್ಲಿ ತರ್ತೀನಿ ಅಂತ. ಸರಿ ಆಯ್ತು ಅಂತ. ಏನ್ ಬೇಕು ಅಂದ್ರೆ ನಂಗೆ 2 ಇಡ್ಲಿ 1 ವಡ ಅಂದ್ರೆ 3 ಇಡ್ಲಿ 1 ವಡ ತಂದವ್ರಂತೆ. ನಿನ್ಗೇನು ದುಡ್ಡು ಹೆಚ್ಚಾಗೈತಾ ನಿನ್ಗೆ? ನಮ್ಮ ಹೊಟ್ಟೆ ಎಷ್ಟು ಇಡ್ಸತ್ತೆ, ನಾವು ಅಷ್ಟು ಹೇಳಿರ್ತೀವಿ. ತಿನ್ನಿಸ್ತೀನಿ ಬಾ, ಇವಾಗ ನಿನಗೆ ತಿನ್ನಿಸ್ತೀನಿ. 4 ಇಡ್ಲಿ ತಿನ್ನಿಸ್ಬಿಟ್ಟು ವಡೆ ತಿನ್ನಿಸ್ತೀನಿ ಬಾ ನಿನಗೆ. ಇವಾಗಿನೂ ನಾನು ದೊಡ್ಡ ಕಪ್ಪಲ್ಲಿ ಹಾಲು ಕುಡಿದ್ಬಿಟ್ಟು ಕೂತಿದ್ದೆ. ಹಿಂಗೆ ನಾನು ಏನು ಹೇಳಿದ್ರು ಡಬಲ್ ಕೆಲಸನೇ ಮಾಡ್ಕೊಂಡು ಬರೋದು ಅವರು. ನಾನು ಹೇಳಿದ ಕೆಲಸ ಅಂತೂ ಕರೆಕ್ಟಾಗಿ ಅವ್ರು ಮಾಡ್ಕೊಂಡು ಬರೋಲ್ಲ. ಅದಕ್ಕೆ ಅವ್ರಿಗೇನಾದರೂ ಹೇಳಿ ಕಳಿಸ್ಬೇಕು ಅಂದರೆ ಬೇಜಾರು ನನಗೆ. ಹೇಳಿದ್ದೀನಿ 2 ಸರಿ, ನನಗೆ 2 ಇಡ್ಲಿ ಅಂತ. ಅವ್ರಿಗೆ ಮಾತ್ರ ಎಷ್ಟು ಬೇಕು ಅಷ್ಟು ತಗೊಂಡು ಬರ್ತಾರೆ. ನಿಂಗೆ ಬೈತಾ ಇರೋದು ನಾನಿಲ್ಲಿ, ರಾಜ್ಕುಮಾರ, ನಿನಗೆ ಬೈತಾ ಇರೋದು ಒಂದೇ. ಇಟ್ಸ್ ಎ ಫ್ರೀ ವರ್ಲ್ಡ್. ಯಾರಿಗೆ ಬೇಕಾದ್ರೂ ಬೇಕು. ಕಿವಿ ಮೇಲೆ ಹಾಕೊಳ್ಳಲ್ಲ, ಬೈಕೊಂಡು ಹೋಯ್ತಾ ಇರುವಂತೀಯ. ರಿಲೆವೆಂಟ್ ಇಲ್ಲದಿರೋದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಎಂಜಾಯ್ ಯುವರ್ ಕಾಫಿ. ಇದನ್ನ ಓವರ್ ಕೇರಿಂಗ್ ಅನ್ಬೇಕಾ ಇಲ್ಲ ಗ್ರಡ್ಜ್ ಅನ್ಬೇಕಾ ಗೊತ್ತಿಲ್ಲ ನನಗೆ. ಇದೊಂಥರ ಟಾರ್ಚರೇನೆ. ಸಾಕು ಅಂದ್ರು ತಿನ್ನು ಅಂತಾರಲ್ಲ, ಆವಾಗ ಯಪ್ಪ ಹೆಂಗೆ ಇರಿಟೇಟ್ ಆಗೋಗ್ಬಿಡತ್ತೆ ಅಂದರೆ. ಮನೆ ಕೆಲಸ ಎಲ್ಲನೂ ಮುಗಿಸಿ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಬರೋ ಅಷ್ಟೊತ್ತಿಗೆ 2 ಗಂಟೆ ಆಗೇ ಹೋಯ್ತು. ಲಾಗಿನ್ ಎಲ್ಲ ಮಾಡಿದ್ದೀನಿ ಇವಾಗ ಆಫೀಸಿಗೆ. ಮಾಡಿ ಇಮೇಲ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಇವಾಗ ಎದ್ದೋಗ್ತಾ ಇದ್ದೀನಿ. ಫುಲ್ ತಲೆನೋವು ಬರ್ತಾ ಇದೆ. ಇದನ್ನು ಬಿಚ್ಚೇ ಇಲ್ವಲ್ಲ, ನಾನು ಹಂಗೆ ಬಿಟ್ಬಿಟ್ಟು ಕುತ್ಕೊಬಿಟ್ಟೆ. ಆಗ್ತಾನೆ ಇಲ್ಲ. ಸ್ಕಿನ್ನು ಡ್ರೈ ಆಗಿರೋದು ಕಮ್ಮಿ ಆಗಿದೆ. ಅವತ್ತು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದಮೇಲೆ ಈ ಮಾಯ್ಶ್ಚರೈಸರ್ ಕೊಟ್ಟಿದ್ದಾರೆ ಅವರು. ಇದ್ಯಾವುದು ಡೀವ್ ಹ್ಯಾಂಡ್ಸ್ ಅಂತೆ. ಇದ್ರ ಜೊತೆಗೆ ಒಂದು ಆಯಿಂಟ್ಮೆಂಟ್ ಕೊಟ್ಟವ್ರೆ. ಇದ್ಯಾವುದೋ, ಇದನ್ನ ಮಿಕ್ಸ್ ಮಾಡಿ ಹಚ್ಚಿ ಕಮ್ಮಿ ಆಗುತ್ತೆ ಅಂತ. ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತದು. ಒಂದು 4-5 ಡೇಸ್ ಆಯ್ತಮ್ಮನು ನಾವು ತೋರಿಸ್ಕೊಂಡು ಬಂದು. 4-5 ಡೇಸ್ಗೆ ಎಷ್ಟು ಡ್ರಾಸ್ಟಿಕಲಿ ಕಮ್ಮಿ ಆಗಿದೆ ನನಗೆ. ಅದೇನಕ್ಕೆ ಈ ಥರ ಆಯಿತು, ಫಸ್ಟ್ ಟೈಮ್ ನನಗೆ ಈ ಥರ ಆಗಿರೋದು. ಫುಲ್ಲು ಡ್ರೈನೆಸ್ಸು. ಆಮೇಲೆ ಉರಿ ಇಲ್ಲ. ಏನದು, ಸಮ್ಟೈಮ್ಸ್ ಈವ್ನಿಂಗ್ ಟೈಮು ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಇಚ್ಚಿಂಗ್ ಸ್ಟಾರ್ಟ್ ಆಗೋದು. ಇವಾಗ ಅದು ನಿಂತೋಗಿದೆ. ಹ್ಯಾಪಿ. ಈಗ ಸ್ನಾನ ಮಾಡ್ಕೊಂಡು ಬಂದಾಗ ಸ್ವಲ್ಪ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸೋಪೆಲ್ಲ ಹಾಕಿರ್ತೀನಲ್ಲ. ಅವರು ಯಾವುದೋ ಬೇಬಿ ಸೋಪ್ ಕೊಟ್ಟಿದ್ದಾರೆ. ಯಾವುದೋ ಅದ್ರದ್ದು ಏನೋ ಎಂಥದೋ ಬಾರ್ ಅಂತ. ಬೇಬಿ ಬಾರು, ಟೆಡ್ಡಿ ಬಾರ್ ಅಲ್ಲ, ಏನೋ ಬಾರ್ ಅಂತ ಕೊಟ್ಟಿದ್ದಾರೆ, ಮರ್ತೋಯ್ತು. ಚೆನ್ನಾಗಿದೆ ಸೋಪ್ ಮಾತ್ರ. ಘಮ ಅನ್ನತ್ತೆ. ಆ ಸೋಪ್ ಹಾಕೊಂಡು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ರೆ 1 ಅವರ್ ಆದ್ರೂ ಆ ಸೋಪ್ ಫ್ರಾಗ್ರೆನ್ಸ್ ಹಂಗೆ ಇರುತ್ತೆ. ಚೆನ್ನಾಗಿ ಅನ್ಸುತ್ತೆ. ಮನು ಇವಾಗ ಚಿಕನ್ ತಂದಿಟ್ಟವ್ರು ಹೋಗಿ 2 ಗಂಟೆಯಲ್ಲಿ. ನೀನು ಬೆಳಗ್ಗೆಯಿಂದ ಬ್ಯುಸಿ ಇದೆ, ಅದಕ್ಕೆ ನಾನು ತರಲಿಲ್ಲ ಅಂತ. ಈಗ ಹೋಗಿ ಮಾಡಿಕೊಡ್ಬೇಕು ಅವರಿಗೆ. ನನಗೆ ಟೊಮೆಟೊ ಗೊಜ್ಜಿದೆ. ನಾನು ಫಸ್ಟ್ ಊಟ ಮಾಡಿಬಿಟ್ಟು, ಏನಪ್ಪ ಮನು, ನಾನು ಫಸ್ಟ್ ಊಟ ಮಾಡಿಬಿಡ್ತೀನಿ, ನಿಂಗೆ ಆಮೇಲೆ ಮಾಡ್ಕೊಡ್ತೀನಿ ನಾನು. ಇಲ್ಲಾಂದ್ರೂ ನೀನೇನು ಯಾವಾಗಂದ್ರೆ ಅವಾಗ ತಿಂತೀಯಲ್ಲ. ಎಂಜಾಯ್ ಮಾಡಿ ತಿನ್ನಿ. ಕಾಫಿ ಒಂದಿದ್ರೆ ಸಾಕು ಬದುಕಕ್ಕೆ. ಹಾಲು 10 ಸರಿ ಕೇಳ್ದಲ್ಲ ಮನು ಆವಾಗ್ಲಿಂದ. ಬ್ಯಾಕ್ ಆಫ್ ದಿ ಕ್ಯಾಮ್ರಾ ಏನು ನಡೆದ್ರು ಗೊತ್ತಾಗಲ್ಲ ಅಂತ.
ಇಲ್ಲಿ ನೋಡಿ ಇವತ್ತು ಅನ್ಯೂಶುವಲ್ ಟೈಮಲ್ಲಿ ಕಿಚನ್ಗೆ ಹೋಗೋ ಪರಿಸ್ಥಿತಿ. ಇವಾಗ ಟೈಮ್ 5 ಗಂಟೆ, 4:15 ಎದ್ದೆ, ವಾಕಿಂಗ್ ಮಾಡ್ತಾ ಇದ್ದೆ, ಹೋಗ್ತಾ ಇದ್ದೀನಿ ಕಿಚನ್ನಿಗೆ ಅಡುಗೆ ಮಾಡಿಟ್ಬಿಟ್ಟು ಬಂದ್ಬಿಡೋಣ ಅಂತ. ಯಾರೋ ಫೋನ್ ಮಾಡ್ತಾವ್ರೆ, ಫೋನ್ ಬರ್ತಾ ಇದೆ ನನಗೆ. ಫೋನ್ ಕಾಲ್ ಬಂತಲ್ಲ ಅಂತ ಡಿಸ್ಕನೆಕ್ಟ್ ಮಾಡಿ ಹೋದೆ. ಏನು ಹೇಳ್ತಾ ಇದ್ದೆ, ಅದೇ ಇವಾಗ ಕಿಚನ್ಗೆ ಹೋಗ್ತಾ ಇದ್ದೀನಿ. ಹಿಂಗೆ ನೋಡಿ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ. ಇಷ್ಟೊತ್ತು ಆಫೀಸ್ ಕೆಲಸ ಎಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಈ ಮನು ಮಾಡಿದ ಕೆಲಸಕ್ಕೆ ಇವತ್ತು ಅನ್ಯೂಶುವಲ್ ಟೈಮಲ್ಲಿ ಕೆಲಸ ಬಿದ್ದಿದೆ ನನಗೆ. ಜೊತೆಗೆ ಬಾ ಹೆಲ್ಪ್ ಮಾಡು ಅಂದರೆ ನಾನು ನಿನ್ನೆ ವಿಡಿಯೋ ಮಾಡಿದ್ದೆ, ಅದನ್ನ ಇವತ್ತು ಎಡಿಟ್ ಮಾಡಿ ಹಾಕ್ಬೇಕಿತ್ತು. ರಾತ್ರಿನೇ ಎಡಿಟ್ ಮಾಡಬೇಕಿತ್ತು. ಅವರು ಬ್ಯುಸಿ ಇದ್ರು, ನಾನು ಸುಮ್ಮನೆ ಆದೆ. ಇನ್ನು ಬೆಳಗ್ಗೆ ಎಲ್ಲೋ ಹೋಗಿ ಬಂದ್ರ, ಆಮೇಲೆ ಏನೋ ನೆನಪಿರ್ಬೇಕು ಬ್ಯುಸಿ ಇದ್ದಾರೆ ಅನ್ಸತ್ತೆ, ಆಮೇಲೆ ಮಾಡ್ತಾರೇನೋ ಅನ್ಕೊಂಡು ಸುಮ್ಮನೆ ಆದರೆ ಲಿಟ್ರಲಿ ಮರ್ತೇ ಬಿಟ್ಟವ್ರಂತೆ ಪುಣ್ಯಾತ್ಮ. ಅಂದರೆ ಇವಾಗ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ತಾ ಇಲ್ವಲ್ಲ ನಾನು, ತಲೆ ಒಳಗಡೆ ಇಲ್ಲ ನನಗೆ ನಿನ್ ನೆನ್ಪು ಮಾಡಬೇಕಿತ್ತು ಅಂತ ನನ್ನ ಮೇಲೇನೆ ಕೋಪ ತೋರಿಸ್ತಾ ಇರೋದು. ನಿಂಗೆ ಹೇಳ್ತಾ ಇರೋದು ಕರೆಕ್ಟ್. ನಾನು ಅದನ್ನೇ ಹೇಳ್ತಿರೋದು. ನೀನು ಹಿಂಗೆ ಗ್ಯಾಪ್ ಕೊಟ್ಟಂದ್ರೆ ನಮಗೆ ಜ್ಞಾಪಕನೇ ಇರೋದಿಲ್ಲ. ನಾನು ನೆನಪಿರತ್ತೆ, ಈಗ ಮೇಲೆ ಹೇಳಕ್ ಹೋದ್ರೆ ಪ್ರೆಷರೈಸ್ ಮಾಡ್ದಂಗೆ ಆಗತ್ತಲ್ಲ ಅಂತ ಅನ್ಕೊಂಡು ನಾನು ಸುಮ್ಮನೆ ಇದ್ರೆ ಈಗ ಹಿಡ್ಕೊಂಡು ಕೂತವ್ರೆ 3 ಗಂಟೆ 4 ಗಂಟೆಲಿ. ಅದಕ್ಕೆ ಈಗ ಎದ್ದು ಬರಲ್ವಂತೆ ಕಿಚನಿಗೆ ಹೆಲ್ಪ್ ಮಾಡೋಕ್ಕೆ. ಅವ್ರು ವಿಡಿಯೋ ಎಡಿಟ್ ಮಾಡ್ತಾವ್ರೆ ಅಂತ ನನಗೆ 1 to 2 ಕೆಲಸ. ಪದೇ ಇದು ಇಟ್ಕೊಂಡು ಬರ್ತಾ ಇರಬೇಕು ನಾವು. ಟೆನ್ಷನ್ ಜಾಸ್ತಿ ಆಗ್ತಾ ಇರ್ತೈತೆ ನನಗೆ. ಟೆನ್ಷನ್ ಕೊಡಬಾರ್ದು, ಫ್ರೀಯಾಗಿ ಮಾಡೋಂಗಿರ್ಬೇಕು. ಅವಾಗ ಹಿಂಗೆ ಎಕ್ಸೆಸಿವ್ ಟೆನ್ಷನ್ ಕೊಟ್ಬಿಟ್ಟ ಅಂದ್ರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ವಲ್ಲ, ಅವಾಗ ಫುಲ್ ವೈಲ್ಡ್ ಆಗ್ಬಿಡ್ತೀನಿ, ಸಿಂಹ ಥರ. ಟೆನ್ಷನ್ ಏನು ವಿಡಿಯೋ ಎಡಿಟಲ್ಲಿ? ನಿಂಗೆ ಅದೆಲ್ಲ ಗೊತ್ತಿಲ್ಲ. ಟೆನ್ಷನ್ ಕೊಟ್ಟರೆ ನಾವು ಸಿಂಹನೇ. ಅವಾಗ ಇಲ್ಲ ಅಂದ್ರೆ ಸಿಂಹನೇ ನಾವು, ಇಲ್ಲಾಂದ್ರೆ ಆನೆ ಥರ ಸೈಲೆಂಟ್ ಆಗಿರ್ತೀವಿ. ತಲೆ ಕೆಡ್ತು ಯಾರಿಗೂ ಬಿಡಲ್ಲ. ಸಿಂಹದ ಕೈಲಿ ತಪ್ಪಿಸ್ಕೋಬಹುದು, ಆನೆ ಕೈಲಿ ತಪ್ಪಿಸ್ಕೊಳಕ್ಕಾಗಲ್ಲ ಮನು, ಕಷ್ಟ. ಒಂದೇ ಡಿಚ್ಚಿ ಡಮಾರು. ಮತ್ತೆ ಕಾಫಿ ಮಾಡ್ಕೊಂಡು ಬನ್ನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ. ಆಯ್ತಪ್ಪ. ನನಗೂ ಮನು ಬೇಗ ಕೆಲಸ ಮುಗಿಸ್ಕೊಂಡು ಬಂದು ಹೆಲ್ಪ್ ಮಾಡ್ತೀನಿ ಅಂತ ಇನ್ನೂ ಅದೆಲ್ಲ ಚಿಕನ್ ಎಲ್ಲ ವಾಶ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂತ ಇದೆ. ಏನು ಹೇಳಿ, ಹಿಂಗಿಬ್ರು ನಿಂತ್ಕೊಂಡು ಕಿಚನಲ್ಲಿ ಕೆಲಸ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತಲ್ವ. ಆಟೆ ಹೊಡ್ಕೊಂಡು ಮಾತಾಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಮಾಡ್ತಾ ಇರೋ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ, ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ನೀನು ಎಂಜಾಯ್ ಮಾಡ್ತೀಯ ಮನು? ನಾನು ನನಗೋಸ್ಕರ ಏನು ಮಾಡ್ಕೊಂಡ್ರೆ ಎಂಜಾಯ್ ಮಾಡ್ಕೊಂಡೆ ಮಾಡೋದು. ಅಲ್ಲ, ನನಗೋಸ್ಕರ ಮಾಡೋದು ಮಾಡಲ್ಲ, ಎಂಜಾಯ್ ಮಾಡಲ್ಲ. ನಿಮಗೋಸ್ಕರ ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ಯಾವಾಗ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಫೋನ್ ಕಾಲ್ ಬರುತ್ತೆ. ಅದು ಅನ್ನೋನ್ ಕಾಲರೇ, ಅದು ಅನ್ನೋನ್ ಕಾಲರೇ, ಪ್ರಮೋಷನ್ ಕಾಲ್. ಸಾರಿ, ಏನು ಹೇಳ್ತಿದ್ದಲ್ಲ? ನಾನು ನನಗೋಸ್ಕರ ಮಾಡ್ಕೊಂಡ್ರೆ ಅದು ಟೇಸ್ಟಿ ಆಗಿರುತ್ತೆ ಊಟ. ನೀನು ನಿನಗೋಸ್ಕರ ಮಾಡ್ಕೊಂಡು ಮಾಡೋದು ಟೇಸ್ಟಿ ಆಗಿರಲ್ಲ. ನಾವು ವೆಜಿಟೇರಿಯನ್ ಅಲ್ವಾ, ಅದಕ್ಕೆ ಹೇಳ್ತೀನಿ. ಇಬ್ಬರು ಎಗ್ ತಿನ್ಕೊಂಡು ಕೆಲಸ ಮಾಡ್ತಾ ಇದ್ದು. ನನಗೆ ನಾಟಿ ಮೊಟ್ಟೆ ನಮ್ಮನೇದು ಊರಿಂದ ಕೊಟ್ಟು ಕಳಿಸಿರೋದು, ಇವ್ರಿಗೆ ಅಂಗಡಿ ಮೊಟ್ಟೆ. ಆಯ್ತು, ಮುಗಿಸ್ಬಿಟ್ಟು ಬರ್ತೀವಿ. ಯಾಕೋ ಇತ್ತೀಚೆಗೆ ಮೊದಲೆಲ್ಲ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಈವ್ನಿಂಗ್ ಎಂಡ್ ಮಾಡ್ತಾ ಇದ್ನಲ್ಲ ವಿಡಿಯೋನ, ಆ ಥರ ಮಾಡೋದಕ್ಕೆ ಆಗ್ತಾ ಇಲ್ಲ. ಟೈಮು ಸಾಕಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದರೆ ಮನೆ ಕೆಲಸಗಳಾಗೋಗುತ್ತೆ, ಜೊತೆಗೆ ಆಫೀಸಲ್ಲಿ ಕೆಲಸ ಜಾಸ್ತಿ ಆಗೋಗಿದೆ. ಡಿಸೆಂಬರಲ್ಲಿ ಏನೇನೆಲ್ಲ ಪೆಂಡಿಂಗ್ ಆಗಿರುತ್ತೆ, ಜನವರಿ ಫೆಬ್ರವರಿಲಿ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡೋದ್ರಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿರ್ತೀನಿ. ಜೊತೆಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ. ಹಿಂಗೇನೆ ಮ್ಯಾಕ್ಸಿಮಮ್ ಟೈಮ್ ಇವಾಗ ಅಡುಗೆ ಮನೆಯಲ್ಲಿ ಸ್ಪೆಂಡ್ ಮಾಡ್ತೀನಿ. ಇವಾಗಲೂ ನೋಡಿ ಅಡುಗೆ ಮಾಡ್ತಾ ಇದ್ದೀನಿ. ಮನುದಿನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ, ನಂದಾಗಿದೆ. ಇವತ್ತು ಸ್ಪೆಷಲ್ ದೋಸೆ ಮಾಡಿದ್ದೆ. ಏನು ದೋಸೆ ಅಲ್ಲ, ಅದೇನೋ ಸಡನ್ ಆಗಿ ತಲೆಗೆ ಬರಲ್ಲ ನನಗೆ. ಮಾಡಿರ್ತೀನ, ಅದು ಹೇಳ್ಬೇಕು ಅಂದ್ರೆ ಟಕ್ ಅಂತ ಬಾಯಿಗೆ ಬರಲ್ಲ ಇನ್ಸ್ಟಂಟ್ ಆಗಿ. ಇದು ಏನು ಸೌತೆಕಾಯಿ ದೋಸೆ. ಅರ್ಧ ಸೌತೆಕಾಯಿ ಹೆಚ್ಬಿಟ್ಟಿನ, ಅರ್ಧ ಇಲ್ಲೇ ಇಟ್ಟಿದ್ದೀನಿ. ಸೌತೆಕಾಯಿ, ರವೆ, ಅಕ್ಕಿ ಹಿಟ್ಟು ಎಲ್ಲಾನು ಹಾಕಿ ಗ್ರೈಂಡ್ ಮಾಡಿದೆ, ಸಖತ್ತಾಗಿತ್ತು. ಅದಕ್ಕೆ ಇದು ಎಂಥದ್ದು ಕಡಲೆ ಬೀಜ ಚಟ್ನಿ ಮಾಡಿದ್ದೆ, ಚೆನ್ನಾಗಿತ್ತು. ಮನುಗೆ ಹಾಕೊಡ್ಬೇಕು. ನಿನ್ನೆ ಚಿಕನ್ ಮಾಡಿದ್ದು ಗ್ರೇವಿ ಇದೆ, ನಾನು ತಿನ್ನಲ್ವಲ್ಲ, ಅದಕ್ಕೆ ನನಗೆ ಬಸ್ಸಾರು ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ವೀಕಿಂದ ಈ ಅಭ್ಯಾಸ. ಚಿಕನ್ ಕರಿ ಮಾಡಿದಾಗ ನೆಕ್ಸ್ಟ್ ಡೇ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟು ಮನುಗೆ ಇಟ್ಬಿಟ್ಟು ಅದನ್ನ, ಎಷ್ಟೇ ಆದರೂ ನಾವು ಮಂಡ್ಯದವ್ರಲ್ವಾ, ನಮಗೆ ಉಪ್ಪೆಸರು, ಉಪ್ಸಾರು, ಏನೇನೋ ಡಿಫ್ರೆಂಟ್ ಹೆಸರಲ್ಲಿ ಕರಿತೀವಿ. ಉಪ್ಸಾರು ಅಂದ್ರೆ ನನಗೆ ಬಹಳ ಇಷ್ಟ. ಮನು ತಿನ್ನಲ್ಲ ಅದನ್ನ, ಅದಕ್ಕೆ ಚಿಕನ್ ಕರಿ ಮಾಡಿದಾಗ ನನಗೆ ಉಪ್ಸಾರು ಮಾಡ್ಕೊಳ್ಳೋದು. ಏನಪ್ಪ ರಜಾ, ಸೊಪ್ಪಿನ ಪಲ್ಯ ಉಪ್ಸಾರು, ಫುಲ್ ಖುಷಿ. ನೆನ್ನೆ ನೀನು ಎಕ್ಸೈಟ್ ಆಗಿದ್ದಲ್ಲ ಊಟ ಮಾಡೋಕ್ಕೆ, ಆ ಥರ ಇದ್ದೀನಿ ನಾನಿವತ್ತು. ಎಂಜಾಯ್ ಮಾಡಿ, ಅವರವರಿಗೆ ಎಕ್ಸೈಟ್ಮೆಂಟ್ ಅವರವರಿಗೆ. ಹೌದು ಅಲ್ವಾ? ಸೊ ಈಗ ಏನು ತಿಂಡಿ ತಿಂತೀರಾ ಇಲ್ಲ ಉಪವಾಸ ಇರ್ತೀರಾ ಇವತ್ತು? ಮಾಡಿ ತಿನ್ನುವ. ನಾನು ತಿಂಡಿ ತಿನ್ಬಿಟ್ಟು ಹಂಗೆ ಟಿ.ವಿ ನೋಡ್ಕೊಂಡು ಕೂತಿದ್ದೆ. ಸುಮಾರು ಮನೆ ಕೆಲಸಗಳಿದೆ, ಮುಗಿಸ್ಕೋಬೇಕು. ಮಿಷಿನಿಗೆ ಬಟ್ಟೆ ಹಾಕಬೇಕು, ಅಡುಗೆ ಕಂಪ್ಲೀಟ್ ಮಾಡಬೇಕು, ಜೊತೆಗೆ ನೆನ್ನೆ ಬಟ್ಟೆ ವಾಶ್ ಮಾಡಿದ್ದು ಫೋಲ್ಡ್ ಮಾಡಿ ಎತ್ತಿಡಬೇಕು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಊಟ ಟೈಮ್ ಆಗುತ್ತೆ. ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟರಲ್ಲಿ ಆಫೀಸ್ ಟೈಮ್ ಆಗುತ್ತೆ. ನೋಡಿ ಹಿಂಗಿರುತ್ತೆ ನಂದು ಡೇ ರೊಟೀನ್.
ಚಿಕನ್ ಕರಿ ಎಲ್ಲ ಇದ್ದಾಗ ಮನುಗೆ ದೋಸೆ ಎಲ್ಲ ಹಾಕೊಟ್ಬಿಟ್ರೆ ಫುಲ್ಲು ಖುಷಿ ಆಗುತ್ತೆ. ಅದಕ್ಕೆ ಇವತ್ತು ದೋಸೆ ಮಾಡಿದೆ ಆ್ಯಕ್ಚುಲಾಗಿ. ಸ್ವಲ್ಪ Oh my god, thank you very much. All this full black and roasted and ಸೀದೋಗಿರೋ ದೋಸೆಸ್. ಸೀದೋಗಿರೋದಲ್ಲ, ಅದು ರೋಸ್ಟ್. ಅದೇ ರೋಸ್ಟನೇ ಕನ್ನಡದಲ್ಲಿ ಸೀದೋಗಿರೋದು. ಹೋಟೆಲ್ಗೆ ಹೋದಾಗ ಅದನ್ನೇ ಕೇಳ್ತೀವಲ್ವ, ರೋಸ್ಟ್ ಮಾಡಿಕೊಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡಿಕೊಡಿ ಅಂತ. ನನಗೆ ರೋಸ್ಟ್ ಮಾಡಿಕೊಟ್ಟಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಸೊ ನಮ್ಮದು ಕಿಚನಲ್ಲಿ ಕುಕಿಂಗ್ ಕೆಲಸ ನಡೀತಾ ಇದೆ. ಹೋಗಿ ಮುಗಿಸ್ಬಿಟ್ಟು ಬಂದ್ಬಿಡೋಣ. ಬೇಳೆ ಇಟ್ಟಿದೆ ಸಾಂಬಾರಿಗೆ. ಬೇಳೆ ಆಗಿದೆ, ಈಗೆಲ್ಲ ಸೊಪ್ಪೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಸೊಪ್ಪನ್ನೆಲ್ಲ ಹೆಚ್ಚಿ ಬೇಯಕ್ಕೆ ಹಾಕಬೇಕು. ಕುಕ್ಕರ್ ಇನ್ನೂ ಆರ್ತಾ ಇದೆ. ಸೊ ಅದು ಪ್ರೆಷರ್ ಹೋದ್ಮೇಲೆ ಸೊಪ್ಪು ಬೇಯಿಸಿ ಒಗ್ಗರಣೆಗೆ ಹಾಕಿ ಉಪ್ಸಾರು ಮಸಾಲೆ ರುಬ್ಬಿ ಬಂದರೆ ಆಯ್ತದ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.